ಈಗ ಇವತ್ತಿನ ಸಂಚಿಕೆಯಲ್ಲಿ ಗುರುಗ್ರಹದಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಗುರುಗಳು ತಿಳಿಸ್ತಾರೆ. ಗುರೂಜಿ ತಿಳಿಸಿ. ಖಂಡಿತ ಅಮ್ಮ, ಬಹಳಷ್ಟು ಜನಗಳಿಗೆ ಆಶ್ಚರ್ಯ ಆಗ್ಬೋದು, ಗುರುಗ್ರಹದಿಂದ ಖಿನ್ನತೆ ಬರುತ್ತಾ ಅಂತ. ಯಾಕಂದರೆ ಎಲ್ಲ 9 ಗ್ರಹಗಳಲ್ಲಿ ತುಂಬ ಶುಭಪ್ರದವಾಗಿರುವಂಥ ಗ್ರಹ ಅಂದರೆ ಗುರುಗ್ರಹ ಅಂತ ನಾವು ಹೇಳ್ತೀವಿ. ವೆರಿ ಆಸ್ಪಿಷಿಯಸ್ ಪ್ಲ್ಯಾನೆಟ್ ಅನ್ನತಕ್ಕಂಥದ್ದು. ಈ ಗುರುಗ್ರಹ ಯಾವ ಮನೆಯ ಮೇಲೆ ದೃಷ್ಟಿಯನ್ನು ಹಾಕ್ತಾನೋ ಆ ಮನೆ ಶುಭವಾಗಿರುತ್ತೆ. ಜಾತಕದಲ್ಲಿ ಒಂದು ವೇಳೆ ನಮಗೆ ಲಗ್ನದಲ್ಲಿ ಗುರು ಇದೆ ಅಂತ ಇಟ್ಕೊಳ್ಳೋಣ, 5ನೇ ಮನೆ ಮೇಲೆ ಗುರುದೃಷ್ಟಿ ಇರುತ್ತೆ, ಒಳ್ಳೆ ವಿದ್ಯಾವಂತರಾಗ್ತಾರೆ ಆ ವ್ಯಕ್ತಿಗಳು, ವಿಶೇಷ ವಿದ್ಯಾಸ್ಥಾನ, ಅದು ಹೈಯರ್ ಎಜುಕೇಷನ್ನು, PhD, ಮಾಸ್ಟರ್ಸು ಎಲ್ಲವರ ತುಂಬ ಚೆನ್ನಾಗಿ ಮಾಡ್ತಾರೆ. 7ನೇ ಮನೆ ಮೇಲೆ ಗುರುದೃಷ್ಟಿ, ಅವ್ರಿಗೆ ದಾಂಪತ್ಯ ಜೀವನ ಅದ್ಭುತವಾಗಿರುತ್ತೆ, ಒಳ್ಳೆ ಫ್ರೆಂಡ್ಸು, ಒಳ್ಳೆ ರಿಲಯಬಲ್ ಪಾರ್ಟ್ನರ್ಸು ಎಲ್ಲರೂ ಸಿಗ್ತಾರೆ. 9ನೇ ಮನೆ ಮೇಲೆ ಗುರುದೃಷ್ಟಿ ಇರುತ್ತೆ ಅವರಿಗೆ. ಸೊ ಭಾಗ್ಯ ತುಂಬ ಚೆನ್ನಾಗಿರುತ್ತೆ ಅವರಿಗೆ, ಹುಡ್ಕೊಂಡು ಬರುತ್ತೆ ಅವ್ರಿಗೆ ಆಪರ್ಚುನಿಟೀಸು, ಅವಕಾಶಗಳು, ಅದೃಷ್ಟ ಅನ್ನೋದು ಅವ್ರನ್ನ ಹುಡ್ಕೊಂಡು ಬರುತ್ತೆ. ಈ ಪ್ರಕಾರ ಇರುತ್ತೆ. ಆದರೆ ಒಂದು ಸಮಸ್ಯೆ ಅಂದರೆ ಗುರು ಯಾವ ಮನೆಗೆ ಇರ್ತಾನೋ ಆ ಮನೆ ಹಾಳಾಗೋಗುತ್ತೆ, ಆ ಭಾವವನ್ನು ಕೆಡಿಸ್ತಾನೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಒಂದು ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಏನಂದರೆ, ಎಲ್ಲ ಗ್ರಹಗಳಲ್ಲೂ ತುಂಬ ಶುಭಪ್ರದವಾದ ಗ್ರಹ ಗುರುಗ್ರಹ, ಎಲ್ಲ ಗ್ರಹಗಳಿಂದ ತುಂಬ ಭಾರವಾದ ಗ್ರಹವೂ ಸಹ ಗುರುಗ್ರಹನೇ ಆಗಿರ್ತಾನೆ. ಅಂದರೆ ಈ ಪ್ಲಾನೆಟರಿ ವೈಸ್ ಒಂದು ಆ ವೆಯ್ಟ್ ಅನ್ನೋದನ್ನು ತೊಗೊಂಡಿದ್ದಾದಲ್ಲಿ ನಾವು, ಮತ್ತು ಆ ಒಂದು ಪ್ರೆಷರ್ ಅನ್ನತಕ್ಕಂಥದ್ದು ತೊಗೊಂಡಿದ್ದಾದಲ್ಲಿ ಗುರುಗ್ರಹ ತುಂಬ ಭಾರವಾದ ಗ್ರಹ ಆಗಿರುತ್ತೆ. ಸೊ ಅಷ್ಟು ತೂಕವಾಗಿರುವಂಥ ಒಂದು ಗ್ರಹ ಒಂದು ಮನೇಲಿ ಕೂತ್ಕೊಂಡಾಗ ಏನಾಗುತ್ತೆ, ನಮಗೆ ಆಟೋಮೆಟಿಕ್ಕಾಗಿ ಪ್ರೆಷರ್ ಬೀಳುತ್ತೆ. ಸೊ ಲಗ್ನದಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಂಡ್ರೆ ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ವಿಪರೀತವಾದ ಜವಾಬ್ದಾರಿಗಳಿಂದ ಚಿಕ್ಕ ವಯಸ್ಸಿಂದಾನೇ ಹೊರಬೇಕಾಗಿರುವಂಥ ಒಂದು ಸಂದರ್ಭ ಬರುವಂಥದ್ದು, ಆ ಜವಾಬ್ದಾರಿಗಳಿಂದ ಮನುಷ್ಯ ಕುಗ್ಗು ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಗೋಚರವಾಗುತ್ತೆ. ಇನ್ನು ಒಂದು ವೇಳೆ ಗುರು ಏನಾದರೂ ನೀಚ ಸ್ಥಾನದಲ್ಲಿದ್ದರೆ, ವಕ್ರಿಯಾಗಿದ್ದರೆ, ಅಥವಾ ದುಸ್ಥಾನಗಳಲ್ಲಿ ಇದ್ದಿದ್ದಾದಲ್ಲಿ, 4ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಗುರು ಇದ್ದಿದ್ದಾದಲ್ಲಿ ಆ ವ್ಯಕ್ತಿಗಳಿಗೆ ಹಲವಾರು ರೀತಿಯಾದಂಥ ಸಂಕಷ್ಟಗಳು, ಡಿಪ್ರೆಷನ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ನಾನು ಆಗಲೇ ಹೇಳಿರೋ ಪ್ರಕಾರ ಒಂದು ವೇಳೆ ಜನ್ಮಲಗ್ನದಲ್ಲಿ ಅಥವಾ ಗುರು ಅಲ್ಲಿ ನೀಚನಾಗಿದ್ದಾನೆ ಅಂತ ಇಟ್ಕೊಳ್ಳೋಣ, ಮಕರ ಲಗ್ನ ಆಗಿದ್ದ ವ್ಯಕ್ತಿಗೆ ಆ ಲಗ್ನದಲ್ಲೇ ಗುರು ಇದ್ದಾನೆ ಅಂತಂದರೆ ಚಿಕ್ಕ ವಯಸ್ಸಿನಿಂದ ವಿಪರೀತವಾದ ಜವಾಬ್ದಾರಿಗಳು, ಮೇಲಿಂದ ಮೇಲೆ ಹೊಡೆತಗಳು, ಮೇಲಿಂದ ಮೇಲೆ ಜವಾಬ್ದಾರಿಗಳು, ಒಡ ಹುಟ್ಟಿದವರು ಜವಾಬ್ದಾರಿ ತೊಗೋಬೇಕಾಗತ್ತೆ, ಚಿಕ್ಕ ವಯಸ್ಸಿನಲ್ಲಿ ಓದನ್ನು ಬಿಟ್ಟು ಇವರೇ ಮನೆಯನ್ನು ಸಪೋರ್ಟ್ ಮಾಡಬೇಕಾಗತ್ತೆ. ಈ ಪ್ರಕಾರವಾಗಿ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳಲ್ಲೇ ನರಳುತ್ತಾ ಇರ್ತಾರೆ. ಅದು ಒಂದು ಹಂತ ಬರೋಷ್ಟೊತ್ತು ಜೀವನದಲ್ಲಿ ಏನಾಗುತ್ತೆ ಅಂದರೆ ಆಸಕ್ತಿ ಅನ್ನೋದು ಹೊರಟೋಗುತ್ತೆ, ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಈ ವ್ಯಕ್ತಿಗಳು ಸಾಧಾರಣವಾಗಿ ಏನಾಗುತ್ತೆ, ಒಂದು ಮೇಲ್ನೋಟಕ್ಕೆ ಇವ್ರಿಗೆ ಏನು ಸಮಸ್ಯೆ ಆಗಿದೆ ಗೊತ್ತಾಗೋದೇ ಇಲ್ಲ ನಮಗೆ. ಈ ಗುರುಗ್ರಹದಿಂದ ಡಿಪ್ರೆಷನ್ ಯಾರು ಬಂದಿರ್ತಾರೆ, ತುಂಬ ಮೇಧಾವಿಗಳಾಗಿರ್ತಾರೆ, ತುಂಬ ಇಂಟೆಲಿಜೆಂಟ್ ಪರ್ಸನ್ಸ್ ಆಗಿರ್ತಾರೆ. ಆದರೆ ಇವರು ಒಳಗಡೆ ಏನು ನಡೀತಾ ಇದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ, ಅವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ 2 ಜೊತೆಲಿ ಶೇರ್ ಮಾಡ್ಕೊಂಡಿರ್ತಾರೆ, 2-3 ಜನ ಅವರು ಯಾರು ತುಂಬ ಟ್ರಸ್ಟ್ ವರ್ತಿ ಪರ್ಸನ್ಸ್ ಅಂದ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಅದು ಸಮಸ್ಯೆ ಒಂದು ಮುಖ ಮಾತ್ರ ಗೊತ್ತಿರುತ್ತೆ, 100% ಯಾರಿಗೂ ಗೊತ್ತಿರೋದಿಲ್ಲ. ಜೊತೆಗೆ ಇವರುಗಳಿಗೆ ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳು ಮತ್ತು ಈ ಕೆಲವೊಂದು ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ಆಯುರ್ವೇದ ಪರವಾದಂಥ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಸಹ ಮಾಡಬೇಕಾಗತ್ತೆ. ರಿಜುವಿನೇಷನ್ ಅಂತ ಹೇಳ್ತೀವಿ ನಾವು. ಆ ರೀತಿಯಾಗಿ ಸಂಪೂರ್ಣವಾಗಿ ಅವ್ರನ್ನ ಮತ್ತೆ ಚೇತೋಭರಿತವಾಗಿ ಮಾಡತಕ್ಕಂಥ ಕೆಲವು ಪ್ರಯತ್ನಗಳಿರುತ್ತೆ, ಅದೆಲ್ಲವನ್ನು ಮಾಡಬೇಕಾಗತ್ತೆ. ಆಹಾರ ವಿಚಾರದಲ್ಲಿ ತುಂಬ ಜಾಗೃತಿಯಿಂದ ಇರಬೇಕಾಗತ್ತೆ. 16 ಗುರುವಾರಗಳ ಕಾಲ ಇವರು ಗೋಸೇವೆಯನ್ನು ಮಾಡಿದ್ದಾದಲ್ಲಿ, ಇವರಾಗಲಿ ಇವರ ಪರವಾಗಿ ಇರತಕ್ಕಂಥ ವ್ಯಕ್ತಿಗಳಾಗಲಿ ಗೋಸೇವೆಯನ್ನು ಮಾಡಬೇಕು. ಆ ಗೋಸೇವೆಯನ್ನು ಮಾಡೋದ್ರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳಿರುತ್ತೆ. ಗೋಸೇವೆ ಮಾಡತಕ್ಕಂಥದ್ದು ಹೇಗೆ ಅಂತಂದರೆ, ಗೋವಿಗೆ ನೀವು ನೆನೆಸಿರತಕ್ಕಂಥ ಅಕ್ಕಿ, ಬೆಲ್ಲ, ಇದರ ಜೊತೆಯಲ್ಲಿ ಕಡಲೆಕಾಳು, ಮೊಳಕೆ ಬಂದಿರತಕ್ಕಂಥ ಕಡಲೆಕಾಳು, ಇದನ್ನು ಆಹಾರವಾಗಿ ಕೊಡೋದ್ರಿಂದ, ಬಾಳೆಹಣ್ಣನ್ನು ಕೊಡೋದ್ರಿಂದ ಗೋಸೇವೆಯನ್ನು ಮಾಡಿದಾಗುತ್ತೆ. ಇದರಿಂದನೂ ಸಹ ಕರ್ಮ ಕಳೆಯುತ್ತೆ. ಈ ಪ್ರಕಾರ ಗುರುಗ್ರಹದಿಂದ ಬಂದಿರುವಂಥ ಯಾವುದೇ ರೀತಿಯ ಡಿಪ್ರೆಷನ್ಗಳನ್ನು ಟ್ರೀಟ್ ಮಾಡಬೇಕಾದ್ರೆ ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಈ ಕ್ರಮಗಳನ್ನು ಅನುಸರಣೆ ಮಾಡಿದ್ದಾದಲ್ಲಿ ಹೊರಗಡೆ ಬರುವಂಥ ಸಾಧ್ಯತೆಗಳಿರುತ್ತೆ.